ಎಐ ಮನುಷ್ಯನ ಜೀವನಕ್ಕೆ ಯಾವ ರೀತಿ ಪೂರಕ ವಾತಾವರಣ ಕಲ್ಪಿಸ್ತಾ ಇದೆಯೋ ಅದೇ ಥರ ಕೆಲವೊಬ್ಬರಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ, ಎಸ್ಪೆಷಲಿ ಸೆಲೆಬ್ರಿಟಿಗಳಿಗೆ. ಈಗ ಬಹುಭಾಷಾ ನಟಿ ಶ್ರೀಲೀಲಾಗೂ ಕೂಡ ಎಐ ಕಾಟ ಕೊಡ್ತಿರೋದು. ಶ್ರೀಲೀಲಾ ಎಐ ಫೋಟೋ ಬಳಸಿ ಜಾಹೀರಾತನ್ನು ಮಾಡಲಾಗಿದೆ. ಮಸಾಜ್ ಆಯಿಲ್ಗೆ ನಟಿಯ ಫೋಟೋವನ್ನು ದುರ್ಬಳಕೆ ಮಾಡಿಕೊಂಡು ಒಂದು ಪೋಸ್ಟರನ್ನು ಮಾಡಲಾಗಿದೆ. ಅಸಭ್ಯವಾಗಿ ಈ ಫೋಟೋವನ್ನು ಎಡಿಟ್ ಮಾಡಿ ಅವರ ಬ್ರ್ಯಾಂಡನ್ನು ಪ್ರಮೋಟ್ ಮಾಡಿಕೊಳ್ಳಿಕ್ಕೆ ಆ ಒಂದು ಮಸಾಜ್ ಆಯಿಲ್ ಕಂಪನಿ ಈಗ ಮುಂದಾಗಿದೆ. ಫ್ಲಿಪ್ಕಾರ್ಟ್ನಲ್ಲಿ ಈ ಫೋಟೋವನ್ನು ಬಳಸಿ ಅವರ ಬ್ರ್ಯಾಂಡನ್ನು ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಎಐ ಮುಖಾಂತರ ಅದನ್ನು ಎಡಿಟ್ ಮಾಡಿ ಶ್ರೀಲೀಲಾ ಅವರ ಫೋಟೋವನ್ನು ಹಾಕಿ ತಮ್ಮ ಬ್ರ್ಯಾಂಡನ್ನು ಪ್ರಮೋಟ್ ಮಾಡುವಂಥ ಕೆಲಸವನ್ನು ಒಂದು ಕಂಪನಿ ಮಾಡಿದೆ. ಅದರ ಕುರಿತಾಗಿ ಈಗ ಅವರಿಗೆ ಎಐ ಕಾಟ ಈಗ ಜಗಜ್ಜಾಹೀರಾಗಿದೆ. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಇದರ ಕುರಿತಾಗಿ ಪ್ರಗತಿ, ಸೆಲೆಬ್ರಿಟಿಗಳ ಅನುಮತಿನೇ ಇಲ್ಲದೆ ಈ ರೀತಿಯಾಗಿ ಅಸಭ್ಯವಾಗಿ ಫೋಟೋವನ್ನು ಎಡಿಟ್ ಮಾಡುವಂಥದ್ದು ಇದು ಮೊದಲನೇದಲ್ಲ, ಅನೇಕ ಬಾರಿ ಇದಾಗಿದೆ. ಈಗ ಶ್ರೀಲೀಲಾ ಅವರ ಸರದಿ. ಸೊ ಯಾವ ಕಂಪನಿ ಈ ಒಂದು ದುರ್ಬಳಕೆ ಮಾಡ್ಕೊಂಡಿದೆ, ಅದರ ಡೀಟೇಲ್ಸ್ ಲಭ್ಯವಾಗಿದೆಯಾ ಪ್ರಗತಿ? ರಾಹುಲ್, ಇದೇ ರೀತಿಯಾಗಿ ಈ ಹಿಂದೆ ಕೂಡ ಸಿಕ್ಕಾಪಟ್ಟೆ ಸಲ ಆಗಿತ್ತು. ಆದ್ರೆ ತಮ್ಮ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಅವರ ಅನುಮತಿ ಇಲ್ಲದೆ ಒಂದು ಫೋಟೋವನ್ನ ದುರ್ಬಳಕೆ ಮಾಡ್ಕೊಳ್ಳೋದು, ಫೋಟೋ ಬಳಕೆ ಮಾಡೋದೇ ಅವರ ಅನುಮತಿ ಇಲ್ಲದೆ ತಪ್ಪು. ಅಂಥದ್ರಲ್ಲಿ ಇಲ್ಲಿ ಫೋಟೋವನ್ನ ಕ್ಲಿಯರ್ ಆಗಿ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು, ಎಐ ಮೂಲಕ ವಿಚಿತ್ರವಾಗಿ ಎಡಿಟ್ ಮಾಡಿ ತಮ್ಮ ಒಂದು ಬ್ರ್ಯಾಂಡ್ ಅನ್ನ ಜನರಿಗೆ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಶ್ರೀಲೀಲಾ ಫೋಟೋವನ್ನ ಬಳಕೆ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಸೊ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಲೀಲಾ ಇದುವರೆಗೂ ಕೂಡ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ. ಅಂದ್ರೆ ಅವರು ಕಾನೂನು ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ಒಂದು ಬ್ರ್ಯಾಂಡ್ಗೆ ತನ್ನ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡಿರೋದು ಒಂದ್ ಕಡೆ ಆದ್ರೆ, ಅದ್ರ ಜೊತೆಗೆ ಆಕೆಯ ಫೋಟೋವನ್ನ ಕೂಡ ದುರ್ಬಳಕೆ ಮಾಡ್ಕೊಂಡಿರೋದು ಕೂಡ ಕಂಡು ಬಂದಿರೋದ್ರಿಂದ ಅವರು ಕಾನೂನು ರೀತಿಯಾಗಿ ಕ್ರಮ ತಗೊಳ್ಳೋಕೆ ಅವಕಾಶ ಇರುತ್ತೆ. ಆದ್ರೆ ಸಹಜವಾಗಿ ಈ ರೀತಿಯಾದಂತಹ ಪ್ರಕರಣಗಳು ಇತ್ತೀಚಿನ ದಿನದಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಿದ್ರಿಂದ ಬಹುಶಃ ಅವರು ಇದನ್ನ ನಿರ್ಲಕ್ಷ್ಯ ಮಾಡಿರಬಹುದು ಅಂತ ಅನ್ನಿಸ್ತಾ ಇದೆ. ಆದ್ರೆ ನೀವು ಎಲ್ಲಾ ಕ್ಷೇತ್ರದಲ್ಲೂ ತಗೊಂಡ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಅಂದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ತಗೊಳ್ಳಿ, ಶಿಕ್ಷಣ ಕ್ಷೇತ್ರದಲ್ಲಿ ತಗೊಳ್ಳಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದರದೇ ಆದಂತಹ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನ ಇಡ್ತಾ ಇದೆ. ಆದ್ರೆ ಎಷ್ಟು ಪ್ಲಸ್ ಆಗ್ತಾ ಇದೆಯೋ ಇತ್ತೀಚಿನ ದಿನಗಳಲ್ಲಿ ಅದರಷ್ಟೇ ಮೈನಸ್ ಕೂಡ ಆಗ್ತಾ ಇರುವಂತದ್ದು ನಿಜಕ್ಕೂ ದುರದೃಷ್ಟಕರ. ಈ ರೀತಿಯ ಎಐ ಬಳಕೆ ಮಾಡಿ ದುರ್ಬಳಕೆ ಮಾಡಿ ಫೋಟೋವನ್ನ ಎಡಿಟ್ ಮಾಡ್ಕೊಂಡು ಹಾಕುವಂತಹ ಒಂದು ಪ್ರಕ್ರಿಯೆ ಏನಿದೆ, ಇದಕ್ಕೆ ಆದಷ್ಟು ಬೇಗ ಕಡಿವಾಣ ಬೀಳಬೇಕಾಗಿರುವಂತದ್ದು ರಾಹುಲ್. ಈಗ ಪ್ರಗತಿ, ಶ್ರೀಲೀಲಾ ಅವರ ಗಮನಕ್ಕೇನಾದ್ರೂ ಇದು ಬಂದಿದ್ಯಾ ಅಂತ, ಜೊತೆಗೆ ಅವರೇನಾದ್ರೂ ಕಾನೂನಿನ ಮೊರೆ ಹೋಗುವಂತಹ ಸಾಧ್ಯತೆ ಇದೆಯಾ ಅಂತ ಅಕಸ್ಮಾತ್ ಬಂದಿದ್ರೆ? ರಾಹುಲ್, ನಾನು ಆಗ್ಲೇ ಹೇಳಿದಾಗೆ ಶ್ರೀಲೀಲಾ ಗಮನಕ್ಕೆ ಈ ವಿಚಾರ ಬಂದಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಒಂದು ಮೂಲಗಳ ಪ್ರಕಾರ ಅವರ ಗಮನಕ್ಕೆ ಈ ವಿಚಾರ ಬಂದಿಲ್ಲ ಅಂತ. ಒಂದೊಮ್ಮೆ ಬಂದಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾವನ್ನ ತೆಗಿರಿ ಅಥವಾ ಇನ್ನೆಲ್ಲೋ ಒಂದಷ್ಟು ಕಡೆಗಳಲ್ಲಿ ನೋಡ್ತಾ ಇರಬಹುದು, ನೀವು ನಟ ನಟಿಯರ ಫೋಟೋವನ್ನ ದುರ್ಬಳಕೆ ಮಾಡ್ಕೊಳ್ತಾನೆ ಇರ್ತಾರೆ. ಇದಕ್ಕೆ ಕಾನೂನು ಕ್ರಮವನ್ನ ಎಷ್ಟೇ ತಗೊಳ್ತೀವಿ ಅನ್ನುವಂತಹ ವಾರ್ನಿಂಗ್ ಅನ್ನ ತಗೊಂಡ್ರು ಕೂಡ ಕಿಡಿಗೇಡಿಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದ್ರೆ ಏನಾಗುತ್ತೋ ಆಗ್ಲಿ ಅನ್ನುವಂತಹ ಉಡಾಫೆಯ ಲೆಕ್ಕಾಚಾರದಲ್ಲಿ ಇರ್ತಾರೆ. ಯಾವಾಗ ಅಶ್ಲೀಲ ಕಮೆಂಟ್ ವಿಚಾರಕ್ಕೆ ರಮ್ಯಾ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರು, ಅದಾದ್ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಈ ನಟ ನಟಿಯರಿಗೆಲ್ಲ ಕಮೆಂಟ್ಸ್ ಹಾಕುವಂಥದ್ದು ಅಥವಾ ಬೇಕು ಅಂತಾನೆ ಟಾರ್ಗೆಟ್ ಮಾಡುವಂಥದ್ದು ಕೊಂಚ ಕಡಿಮೆ ಆಗಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಈಗ ಒಂದು ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಈ ರೀತಿಯಾಗಿ ಫೋಟೋವನ್ನ ಎಡಿಟ್ ಮಾಡಿ ಹಾಕುವಂಥದ್ದು, ಈ ಡೀಪ್ ಫೇಕ್ ಮಾಡುವಂಥದ್ದು, ಬೇರೆ ಬೇರೆ ರೀತಿಯಾಗಿ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ದುರ್ಬಳಕೆ ಮಾಡ್ಕೊಳ್ಳುವಂತಹ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಬಹುಶಃ ಅವರ ಗಮನಕ್ಕೆ ಬಂದ್ರೆ ಅವರು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾರೆ. ಇನ್ಸ್ಟಾಗ್ರಾಮ್ ನಲ್ಲೋ ಅಥವಾ ಎಕ್ಸ್ ನಲ್ಲೋ ಎಲ್ಲ ಕಡೆಯಲ್ಲೂ ಕೂಡ ಶ್ರೀಲೀಲಾ ಆಕ್ಟಿವ್ ಆಗಿದ್ದಾರೆ. ಕನ್ನಡ ಮಾತ್ರ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಆಕೆ ಅಭಿನಯಿಸ್ತಾ ಇರೋದ್ರಿಂದ, ಬಹುಭಾಷಾ ನಟಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವರ್ಸ್ ಕೂಡ ಇದ್ದಾರೆ. ಸೊ ಆಕೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಅವರು ಮುಕ್ತವಾಗಿ ತನ್ನೆಲ್ಲ ದಿನಚರಿಯನ್ನು ಕೂಡ ಹಂಚ್ಕೊಳ್ತಾ ಇರ್ತಾರೆ. ಸೊ ಅವ್ರ ಗಮನಕ್ಕೆ ಏನಾದ್ರೂ ಬಂದಿದ್ರೆ ಬಹುಶಃ ಇಷ್ಟು ಒಳಗಡೆ ಅವರು ಹಂಚ್ಕೊಳ್ತಾ ಇದ್ರು. ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಶ್ರೀಲೀಲಾ ಗಮನಕ್ಕೆ ಈ ವಿಚಾರ ಇನ್ನೂ ಕೂಡ ಬಂದಿಲ್ಲ. ಒಂದೊಮ್ಮೆ ಬಂದ ಮೇಲೆ ಯಾವ ರೀತಿಯಾಗಿ ಕಾನೂನು ಕ್ರಮವನ್ನ ತಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಆದ್ರೆ ಕಾನೂನು ಕ್ರಮ ಮಾತ್ರ ಇಂಥವರಿಗೆ ತಗೊಳ್ಳೇಬೇಕು ರಾಹುಲ್. ಎಕ್ಸಾಕ್ಟ್ಲಿ ಪ್ರಗತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.